ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಒಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 0.27% ಅಥವಾ 65 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಡೌನ್ ಅಲ್ಲೇ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಮೊನ್ನೆ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದಾಗ ಅಲ್ಲೇನು ಪಾಸಿಟಿವ್ ಇರಲಿಲ್ಲ, ಅದೇ ರೀತಿ ಡೌನ್ ಅಲ್ಲೇ ಓಪನ್ ಆಯ್ತು. ನಂತರ ಸ್ವಲ್ಪ ಅಪ್ ಕೂಡ ಆಯ್ತು, ಫ್ಲಾಟಿಶ್ ತರ ಪರ್ಫಾರ್ಮೆನ್ಸ್ ಬಂತು, ಮತ್ತೆ ಅಲ್ಲಿಂದ ಸಸ್ಟೈನ್ ಆಗಲಿಲ್ಲ, ಡೌನ್ ಆಯ್ತು. ಓವರ್ ಆಲ್ 65 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ. ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.58% ಅಥವಾ 455 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಎರಡು ಕಡೆ ಮತ್ತೆ ಡೌನ್ ಫಾಲ್ ಮುಂದುವರಿತು. ಬಟ್ ಇವತ್ತು ನಿಫ್ಟಿಯಲ್ಲಿ ಕಡಿಮೆ ಡೌನ್ ಫಾಲ್ ಇದೆ ಅಂತ ಹೇಳ್ಬಹುದು ಕಂಪೇರ್ ಟು ಸೆನ್ಸೆಕ್ಸ್. ಜೊತೆಗೆ ಇವತ್ತು ಒಂದು ಬದಲಾವಣೆ ಅಂತಂದ್ರೆ ನೋಡಬಹುದು, ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎರಡು ಕಡೆ ಕನ್ಸಿಡರಬಲ್ ಆಗಿ ರೆಡ್ಯೂಸ್ ಆಗಿದೆ. ಎಷ್ಟು ದಿನ ನಿಫ್ಟಿಯಲ್ಲಿ ಮಾತ್ರ ದಿಢೀರ್ ರಿಯಾಕ್ಷನ್ ಇರ್ತಾ ಇತ್ತು, ಇವತ್ತು ಸ್ವಲ್ಪ ಮಟ್ಟಿಗೆ ಸೆನ್ಸೆಕ್ಸ್ ಕೂಡ ಅದರ ಮ್ಯಾಚ್ ಮಾಡಿದೆ ಅಂತ ಹೇಳ್ಬಹುದು. ಎಕ್ಸಾಕ್ಟ್ಲಿ ಮ್ಯಾಚ್ ಮಾಡಿಲ್ಲದೆ ಇರಬಹುದು, ಬಟ್ ಸ್ವಲ್ಪ ಮಟ್ಟಿಗೆ ಆದ್ರೂ ಮ್ಯಾಚ್ ಆಗಿದೆ. ಇವತ್ತು ನಿನ್ನೆ ಮೊನ್ನೆ ಅಥವಾ ಲಾಸ್ಟ್ ಸೋಮವಾರದಿಂದ ಏನು ಪರ್ಫಾರ್ಮೆನ್ಸ್ ಮಿಸ್ ಮ್ಯಾಚ್ ಆಗ್ತಾ ಇತ್ತು, ಅಷ್ಟು ದೊಡ್ಡ ಮಟ್ಟದಲ್ಲಿ ಮಿಸ್ ಮ್ಯಾಚ್ ಆಗ್ಲಿಲ್ಲ. ಇವತ್ತು ಇದರಲ್ಲಿ ಸಿಕ್ವೆನ್ಷಿಯಲ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಸೇಮ್ ಆಸ್ ಯೂಶುವಲ್ ಪ್ಯಾಟರ್ನ್ ನೋಡಬಹುದು. ನಿಫ್ಟಿಯಲ್ಲಿ 3:15ಕ್ಕೆ ಕ್ಲೋಸ್ ಆಗುತ್ತೆ, ನಂತರ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ನಂತರ ಕೊನೆಯಲ್ಲಿ ಯಾವ ರೀತಿ ಮೊಮೆಂಟಮ್ ಸಿಗ್ತಿದೆ ಅಂತ ನೋಡಬಹುದು. ಇವತ್ತು ಕೂಡ 24,557ರಿಂದ 570ವರೆಗೂ ಚೇಂಜ್ ಆಗಿದೆ. ಅಂದ್ರೆ ಏನ್ ದೊಡ್ಡ ಮಟ್ಟದ ಚೇಂಜ್ ಅಲ್ಲ, ಜಸ್ಟ್ 10 ಪಾಯಿಂಟ್ಸ್ ಅಥವಾ 12 ಪಾಯಿಂಟ್ಸ್ ಅಷ್ಟೇನು ಡಿಫರೆನ್ಸ್ ಮಾಡುವಂತದ್ದಲ್ಲ. ಬಟ್ ಸ್ಟಿಲ್ 1 ನಿಮಿಷದ ಕ್ಯಾಂಡಲ್ ಅಲ್ಲಿ ಈ ರೀತಿಯ ಡಿಫರೆನ್ಸ್ ನೋಡ್ಲಿಕ್ಕೆ ಕಾಣುತ್ತೆ. ಇನ್ನು ಬ್ರಾಡ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ 0.23% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 100 ಅಲ್ಲಿ 0.17% ಡೌನ್ ಇದೆ. ನಿಫ್ಟಿ 200 0.1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ 500 ಕೂಡ 0.07% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. ಬಟ್ ನೆಕ್ಸ್ಟ್ 50 ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.26% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.22% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 150 ನಲ್ಲಿ 0.22% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ನೆಗೆಟಿವ್ ಆಗಲಿಲ್ಲ, ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಎಸ್ಪೆಷಲಿ ನಿನ್ನೆ ಮೊನ್ನೆ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ನೋಡಬಹುದು ಸ್ಮಾಲ್ ಕ್ಯಾಪ್ 50 0.11% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.05% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.01% ನೆಗೆಟಿವ್ ಇದೆ. ಅಂದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ. ಇವತ್ತು ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಏನಿತ್ತು, ಇವತ್ತು ಸ್ವಲ್ಪ ಫ್ಲಾಟ್ ಆಗಿದೆ. ಡೌನ್ ಏನಾಗಿಲ್ಲ ದೊಡ್ಡ ಮಟ್ಟದಲ್ಲಿ, ಅದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಅಥವಾ ಜಸ್ಟ್ 0.03% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು 1.84% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ 0.55% ನೆಗೆಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 1.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. FMCG 0.13% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. IT ನಿಯರ್ಲಿ 1.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಮೀಡಿಯಾ ಫ್ಲಾಟ್ ಇದೆ. ನಿನ್ನೆ ಮೊನ್ನೆ ಒಂದಷ್ಟು ರಿಯಾಕ್ಷನ್ ಇತ್ತು ಜಾಸ್ತಿ ಮಟ್ಟದಲ್ಲೇ, ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೆಟಲ್ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಫಾರ್ಮಾ 0.09% ನೆಗೆಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. 0.65% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿ 0.1% ನೆಗೆಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 1.04% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಹೆಲ್ತ್ ಕೇರ್ 0.07% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.72% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.07% ಪಾಸಿಟಿವ್ ಇದೆ. ಹಾಗೆ ಕೆಮಿಕಲ್ ಅಲ್ಲಿ 0.61% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಇದ್ರೆ, ಕೆಲವು ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾವೆ. ಅದರಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ. ಇನ್ನು ಆಟೋ ಸೆಕ್ಟರ್, IT ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೇವೆ. ಇವನ್ PSU ಬ್ಯಾಂಕ್ಗಳು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದೇವೆ ಅಂತ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಅಪ್ ಟು 0.5% ವರೆಗೂ ಅಥವಾ ನಿಯರ್ಲಿ 1% ವರೆಗೂ ಕೂಡ ಕೆಲವು ಮಾರ್ಕೆಟ್ಗಳು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಒಂದಷ್ಟು ಮಾರ್ಕೆಟ್ಗಳು ನೆಗೆಟಿವ್ ಅಲ್ಲೂ ಕೂಡ ಇದಾವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಫರ್ಮ್ ಪರ್ಫಾರ್ಮೆನ್ಸ್ ಇಲ್ಲ, ಇಲ್ಲೂ ಮಿಕ್ಸ್ಡ್ ಇದೆ. ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್, ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ FSSAI ತುಂಬಾನೇ ದೊಡ್ಡದಾಗಿ ಸದ್ದು ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಇವತ್ತು ಕೂಡ ನೋಡಬಹುದು AWL ಅದಾನಿ ವಿಲ್ಮಾರ್ ಅಂತ ಏನು ಕಂಪನಿ ಇದೆ, AWL ಸನ್ಫ್ಲವರ್ ಆಯಿಲ್ ಮಾರಾಟ ಮಾಡುವಂತ ಕಂಪನಿ. ಸನ್ಫ್ಲವರ್ ಆಯಿಲ್ ಸ್ಯಾಂಪಲ್ ಅಲ್ಲಿ ವಿಟಮಿನ್ D ಟೆಸ್ಟ್ ಮಾಡಿದ್ದಾರೆ, ಫೇಲ್ ಆಗಿದೆ. ಅದಕ್ಕೆ ಪೆನಾಲ್ಟಿ ಕೂಡ ಹಾಕಿದೆ FIS.
ಒಟ್ಟಿನಲ್ಲಿ FSSAI ಒಂದಲ್ಲ ಒಂದು ಸುದ್ದಿಯನ್ನು ಪ್ರತಿದಿನ ಕೊಡ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋಂಥ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಓಲಾ ಎಲೆಕ್ಟ್ರಿಕ್ ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿಯ ರಿಸಲ್ಟ್ ನೋಡಬಹುದು. ಲಾಸ್ಟ್ ನ್ಯಾರೆಸ್ಟ್ 336 crore, ರೆವೆನ್ಯೂ ಫಾಲ್ಸ್ 45% ಇಯರ್ ಆನ್ ಇಯರ್ 45% ಡೌನ್ ಆಗಿದೆ ರೆವೆನ್ಯೂ. ಲಾಸ್ಟ್ 336 ಕೋಟಿ ಆಗಿದೆ. ಇದಕ್ಕೆ ರಿಯಾಕ್ಷನ್ ಕೂಡ ಬಂತು. ನಿಯರ್ಲಿ 1% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು SBI ಕೂಡ ಫೋಕಸ್ ಅಲ್ಲಿ ಇತ್ತು. ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ತು ಬಿಗಿನಿಂಗ್ ಅಲ್ಲಿ. ನಂತರ ಕರೆಕ್ಷನ್ ಆಗಿ 1% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಯ ರಿಸಲ್ಟ್ ರಿಯಾಕ್ಷನ್ Q1 ಪ್ರಾಫಿಟ್ ಜಂಪ್ಸ್ 10% ಇಯರ್ ಆನ್ ಇಯರ್, ಬೀಟ್ಸ್ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿದೆ ಕಂಪನಿಯ ನಂಬರ್ಸ್. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಇದೆ, ಎಲ್ಲೋ ನೆಗೆಟಿವ್ ಆಗಲಿಲ್ಲ. ಇನ್ನು ಸುಜ್ಲೋನ್ ಎನರ್ಜಿ ಫೋಕಸ್ ಅಲ್ಲಿ ಇತ್ತು. ಒಳ್ಳೆ ರಿಯಾಕ್ಷನ್ ಕೂಡ ಬಂತು. ಬಟ್ ಎಂಡ್ ಆಫ್ ದ ಡೇ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ಏನಂತಂದ್ರೆ ಅಮೆರಿಕದಲ್ಲಿ ಒಂದಷ್ಟು ವಿಂಡ್ ಪ್ರಾಜೆಕ್ಟ್ ಗಳಿಗೆ ತಡೆಯನ್ನ ಹಿಡಿದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೆಂಟಗನ್ ಜಡ್ಜ್ ಆ ವಿಂಡ್ ಪ್ರಾಜೆಕ್ಟ್ ಫ್ರೀಸ್ ಅನ್ನು ಲಿಫ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ತೆಗೆದುಹಾಕಿದ್ದಾರೆ. ವಿಂಡ್ ಪ್ರಾಜೆಕ್ಟ್ ಗಳನ್ನ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಸುದ್ದಿ ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತು. ಬಟ್ ಅದು ಸಸ್ಟೈನ್ ಆಗಲಿಲ್ಲ. ನಂತರ ಕರೆಕ್ಷನ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇವತ್ತು ಬೋನಸ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. 1:1 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಕೊಟ್ಟಿದೆ. ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಚೌಡಾ ಇನ್ಫ್ರಾ, ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, announced a bonus issue in the ratio of 1:1 for its shareholders, rewarding them. The small cap stock jumped for 50% in a month and 70% in over 4 months. 4 ತಿಂಗಳಲ್ಲಿ ಆಲ್ಮೋಸ್ಟ್ ಆಗಲೇ 20% ಮೇಲೆ ಹೋಗಿರುವಂತಹ ಸ್ಟಾಕ್ ಕಳೆದ 1 ತಿಂಗಳಲ್ಲಿ 50% ಮೇಲೆ ಹೋಗಿದೆ. ಇವತ್ತು ಕೂಡ ಒಳ್ಳೆ ರಿಯಾಕ್ಷನ್ ಬಂತು, ಎಸ್ಪೆಷಲಿ ಈ ಬೋನಸ್ ನ್ಯೂಸ್ ಬಂದ ನಂತರ. ಬಟ್ ಅಲರ್ಟ್ ಆಗಿರಿ ಇಂತಹ ಸ್ಟಾಕ್ ಗಳಲ್ಲಿ, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತಂದ್ರೆ ಕರೆಕ್ಷನ್ಗಳು ಕೂಡ ದೊಡ್ಡ ಮಟ್ಟದಲ್ಲೇ ಇರ್ತವೆ, ರಿಸ್ಕ್ ಅನ್ನ ಜಾಸ್ತಿ ಹೊಂದಿರುವಂತವು. ಹಾಗಾಗಿ ಕೇರ್ಫುಲ್ ಆಗಿರಬೇಕು. ರ್ಯಾಲಿಯನ್ನು ನೋಡಿ ಎಲ್ಲ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಇನ್ನು ಸಂವರ್ಧನ ಮದರ್ಸನ್ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಇದ್ರ ಬಗ್ಗೆ ಅಂದ್ರೆ ಕಂಪನಿಯ ರಿಸಲ್ಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ ನಿಯರ್ಲಿ 9% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ಹಲವು ಬ್ರೋಕರೇಜಸ್ ಪಾಸಿಟಿವ್ ರೇಟಿಂಗ್ ಅನ್ನು ಕೂಡ ಕಂಪನಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇನ್ನು ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಅಂದ್ರೆ ಇಲ್ಲಿರೋ ಅಷ್ಟು ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ಲಿಲ್ಲ, ಆನಂತರ ಡೌನ್ ಆಯ್ತು. ಅರೌಂಡ್ 1% ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಲವು ಬ್ರೋಕರೇಜಸ್ ಇಲ್ಲೂ ಕೂಡ ಪಾಸಿಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಇನ್ನು ಹೀರೋ ಮೋಟಾರ್ ಕಾರ್ಪ್ ಕೂಡ ಫೋಕಸ್ ಅಲ್ಲಿತ್ತು. ರಿಸಲ್ಟ್ ಕಾರಣಕ್ಕೆ ನೋಡಬಹುದು. Q1 ಪ್ರಾಫಿಟ್ ರೈಸಸ್ 29% ಇಯರ್ ಆನ್ ಇಯರ್, ಬೀಟ್ಸ್ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿದೆ. 29% ಅಪ್ ಆಗಿದೆ ಪ್ರಾಫಿಟ್. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸುದ್ದಿಗೆ. ಇನ್ನು ಟ್ರೆಂಟ್ ಶೇರ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಸ್ವಲ್ಪ ನೆಗೆಟಿವ್ ಇದೆ. ಬಟ್ ಹಲವು ಬ್ರೋಕರೇಜಸ್ ಎಲ್ಲ ಕೂಡ ಪಾಸಿಟಿವ್ ರೇಟಿಂಗ್ ಅನ್ನೇ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸೈಮನ್ಸ್ ಎನರ್ಜಿಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಯ ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಇವತ್ತು ನೋಡಬಹುದು. ಕಂಪನಿ ರಿಪೋರ್ಟೆಡ್ ಎ ರೋಬಸ್ಟ್ ಪರ್ಫಾರ್ಮೆನ್ಸ್ ಫಾರ್ June 26 ಕ್ವಾರ್ಟರ್ ವಿತ್ ನೆಟ್ ಪ್ರಾಫಿಟ್ ರೈಸಿಂಗ್ 68% ಇಯರ್ ಆನ್ ಇಯರ್ ಅಂಡ್ ರೆವಿನ್ಯೂ ಗ್ರೋತ್ ನಿಯರ್ಲಿ 40%. ಇಯರ್ ಆನ್ ಇಯರ್ 40% ರೆವಿನ್ಯೂ ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 68% ಗ್ರೋ ಆಗಿದೆ. ಈ ಬಗ್ಗೆ ಅಪ್ಡೇಟ್ ಗಳು ಬಂದಿದ್ವು. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸೈಮನ್ಸ್ ಎನರ್ಜಿ ಇಂಡಿಯಾದಲ್ಲಿ. ಇನ್ನು LIC ಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ. ಜೊತೆಗೆ ಮೊನ್ನೆ ತಾನೇ OFS ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಕಂಪನಿ. ಜೊತೆಗೆ ಬ್ರೋಕರೇಜಸ್ ಕೂಡ ಇಲ್ಲೂ ಕೂಡ ಒಳ್ಳೆ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅದು ಕೂಡ ಅಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು L&T ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು. ಕಂಪನಿ ಆಫ್ ಶೋರ್ ಆರ್ಡರ್ಸ್ ಅನ್ನ ಪಡ್ಕೊಂಡಿದೆ. ಮೇಜರ್ ಆರ್ಡರ್ ONGC ಇಂದ ಬಂದಿರುವಂತ ಆರ್ಡರ್. ಮೇಜರ್ ಆರ್ಡರ್ ಅಂದ್ರೆ 5,000 ದಿಂದ 10,000 ಕೋಟಿವರೆಗಿನ ಆರ್ಡರ್. ಕಂಪನಿಗಂತೂ ಎಸ್ಪೆಷಲಿ ಲಾಸ್ಟ್ 1 or 2 ವೀಕ್ಸ್ ಇಂದ ಒಂದಲ್ಲ ಒಂದು ಆರ್ಡರ್ ಸುದ್ದಿಗಳು ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಬಟ್ ಸ್ಟಾಕ್ ಅಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಬರೋದಿಲ್ಲ. ಯೂಶುವಲಿ ಸುದ್ದಿಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ L&T. ಬಟ್ ಆರ್ಡರ್ ಬುಕ್ ಅಂತೂ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.